ಪೂರ್ವಿಕಾ ಅಂತ. ನಾನು ಇಲ್ಲೇ ಬೆಂಗಳೂರು ಆರ್.ಎನ್. ನಗರ. ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ, ಅವ್ರ ಸ್ಮೈಲ್ ಚೆನ್ನಾಗಿದೆ ಮತ್ತು ಅವ್ರು ಚೆನ್ನಾಗಿ ಮಾತಾಡಿಸ್ತಾರೆ, ಅವ್ರು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ನಾವು ಮಾತಾಡ್ಸೋಕೆ ಬಂದಾಗ. ಅದಕ್ಕೆ ಅವರನ್ನೇ ತುಂಬ ಇಷ್ಟ. ಮಿಡ್ನೈಟಲ್ಲಿ ರಚಿತಾರಾಮ್ ಅವರು ಫಸ್ಟ್ ಟೈಮ್ ಎಲ್ಲ ಅಭಿಮಾನಿಗಳ ಸಮ್ಮುಖದಲ್ಲಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ಕಾರ್ಯಕ್ರಮಕ್ಕೆ ನೀವು ಕೂಡ ಭಾಗಿಯಾಗಿರುವಂಥದ್ದು ಎಷ್ಟು ಖುಷಿ ಪಟ್ಟಿದೆ? ತುಂಬ ಖುಷಿ ಆಗ್ತಿದೆ ಮತ್ತು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಇವಾಗ ಇಷ್ಟು ಜನ ಇರಬೇಕಾದ್ರೂ ನಾವು ಹೋದಾಗ ಚೆನ್ನಾಗಿ ರೆಸ್ಪಾಂಡ್ ಮಾಡಿ ಚೆನ್ನಾಗಿ ಮಾತಾಡ್ಸ್ತಿದ್ದಾರೆ ಎಲ್ಲರೂ. ಬರ್ತ್ಡೇಗೆ ಯಾವ ರೀತಿ ಬೆಸ್ಟ್ ವಿಶಸ್ ಅನ್ನು ತಿಳಿಸ್ತಾರೆ? ಅವ್ರಿಗೆ ಹ್ಯಾಪಿ ಬರ್ಡೇ ಆ್ಯಂಡ್ ಅವ್ರು ನೆಕ್ಸ್ಟ್ ಮುಂದೆ ಬರ್ತಾರೆ ಅಯೋಗ್ಯ 2 ಮೂವಿಗೆ ಮತ್ತು ಕಲ್ಟ್ ಮೂವಿಗೆ ಆಲ್ ದ ಬೆಸ್ಟ್. ಚೆನ್ನಾಗಿ ಓಡಲಿ ಮೂವಿ ಅಂತ. ಮೇಡಮ್ ನಿಮಗೆ ಯಾವ ಅಂಶ ತುಂಬ ಇಷ್ಟ ಆಗೋಂಥದ್ದು? ನಿಮಗೆ ಅವರಲ್ಲಿ ಅಳವಡಿಸ್ಕೊಳ್ಳೋಂಥ ಅಂಶ ಯಾವುದಿದೆ ನಿಮಗೆ? ಅವರು ಚೆನ್ನಾಗಿ ಕೈಂಡ್ ಅವರು ಮತ್ತು ಚೆನ್ನಾಗಿ ಮಾತಾಡಿಸ್ತಾರೆ. ಅವ್ರು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅವ್ರ ಆ್ಯಕ್ಟಿಂಗೇ ನಂಗೆ ತುಂಬ ಇಷ್ಟ. ನಾನು ಬುಲ್ಬುಲ್ ಮೂವಿಯಿಂದನೂ ಎಲ್ಲ ಮೂವೀಸು ನೋಡಿದ್ದೀನಿ ಇದುವರೆಗೂ. ನಿಮ್ಮ ಇಷ್ಟ ನನಗೆ ಬುಲ್ಬುಲ್ ಮೂವಿನೇ ಇಷ್ಟ. ಡೈಲಾಗ್ ತಾಯಿ ಚಾಮುಂಡೇಶ್ವರಿ ಅಮ್ಮ ದರ್ಶನ್ ಸರ್ ಹೇಳ್ತಾರಲ್ಲ, ತಾಯಿ ಚಾಮುಂಡೇಶ್ವರಿ ಅಮ್ಮ ಬೆಟ್ಟದಿಂದ ಇಳಿದು ಮುಖದ ಕಡೆ ನಿಮ್ಮನೆ ಕಾಣ್ತಾ ಇದೆ. ಅವ್ಳು ಸ್ವಲ್ಪ ಇನ್ನೋಸೆಂಟ್ ಆಗಿ ಬೆಳೆಸಿದ್ದೀನಿ ಸರ್, ಅದಕ್ಕೇ. ಡೈಲಾಗ್ಸ್ ನೆನಪಿಲ್ಲ. ತಾಯಿ ಚಾಮುಂಡೇಶ್ವರಿ ಅಮ್ಮನ ಮುಖದ ಕಡೆ ಎದ್ದು ಕಾಣ್ತೈತೆ ಅಂತ ದರ್ಶನ್ ಸರ್ ಒಂದು ಡೈಲಾಗ್ ಹೇಳ್ತಾರೆ ಬುಲ್ಬುಲಲ್ಲಿ. ನಂಗೆ ಅದು ತುಂಬ ಇಷ್ಟ. ಯಾಕೆಂದರೆ ನಾನು ತಾಯಿ ಚಾಮುಂಡೇಶ್ವರಿ ಅಮ್ಮನ ಅಪ್ಪಟ ಭಕ್ತೆ. ಅದೇ ಡೈಲಾಗ್ ನನಗೆ ತುಂಬ ಇಷ್ಟ. ಅದರಲ್ಲಿ ಅವರು ಅದೇ ಆ ಕಳೆ ಅವರಲ್ಲಿದೆ ಅಂತ ನಾನು ಹೇಳ್ತೀನಿ. ಯಾವ ಪಾತ್ರದಲ್ಲಿ ನೋಡೋಕೆ ತುಂಬ ಇಷ್ಟಪಡ್ತಾರೆ ಮೇಡಮ್? ಅವರು ಇದರಲ್ಲಿ ಮೀಟ್ ಮಾಡೋಣ ಡೇಟ್ ಮಾಡೋಣ ಸಾಂಗಲ್ಲಿ ಏಕ್ಲವ್ಯದಲ್ಲಿ ಒಂದು ಸಿಗ್ರೆಟ್ ಹೊಡೆದಿದ್ದಾರಲ್ಲ, ಅದು ನಂಗೆ ತುಂಬ ಇಷ್ಟ. ಅವ್ರಿಗೆ ತೋರಿಸಿದೆ ನಾನು, ಸಖತ್ತಾಗಿ ಹೊಡೆದಿದ್ದೀರಾ ಮೇಡಮ್ ನೀವು ಅಂತ. ಅವರು ಏನಿ ಅಂತ ಇದ್ರು ಅವತ್ತೊಂದಿನ. ಅದು ನಂಗೆ ತುಂಬ ಇಷ್ಟ. ಅಂದರೆ ಅವರು ಎರಡೂ ಚೆನ್ನಾಗಿ ಕಾಣ್ತಾರೆ ಸರ್. ಅಂದರೆ ಸ್ಯಾರಿ ಎಲ್ಲ ಚೆನ್ನಾಗಿ ಕಾಣ್ತಾರೆ ಒಂದು ಇದಾಗಿ ಪಾತ್ರದಲ್ಲಿ. ಮಾಮೂಲಿ ಇದು ಸಿಗ್ರೆಟು ಇದೆಲ್ಲ ಹೊಡೆದು ಈ ಥರ ಎಲ್ಲ ಮಾಡ್ತಾರಲ್ಲ, ಆ ಥರ ಚೆನ್ನಾಗಿ ಮಾಡ್ತಾರೆ. ನಾವು ಹಳ್ಳಿಯವ್ರು ಸ್ವಲ್ಪ ಏನು ಅಂದ್ಕೊಬಿಡಿ, ಮಂಡ್ಯದವರು. ಎಲ್ಲ ಸೀನು ಇಷ್ಟ. ಎಲ್ಲ ಫಿಲಮು ನೋಡಿದ್ದೀವಿ ಸರ್ ಅವ್ರದ್ದು. ಎಲ್ಲ ಮೂವಿನೂ ನೋಡ್ತೀವಿ ರಿಲೀಸ್ ಆದ ತಕ್ಷಣ. ಈಗ ಆ ಮೂವಿ ಅಯೋಗ್ಯ 2ಗೆ ಕಾಯ್ತಾ ಇರೋದು ನಾವು. ನನಗೆ ಸರ್ ಅವರು ಬುಲ್ಬುಲ್ ರಚಿತಾರಾಮನ್ನಕ್ಕೆ ಇಷ್ಟ. ಯಾಕೆ ಅಂತ ಅಂದರೆ ಆ ಫಿಲಮಲ್ಲೇ ನಾವು ನೋಡಿದ್ದಲ್ಲ ಅವ್ರನ್ನ ಇಷ್ಟಪಟ್ಟಿದ್ದು. ಅವ್ರಿಗೆ ಹೋಗ್ತಾ ಹೋಗ್ತಾ ದೊಡ್ಡ ಹೆಸರು ಬರ್ತಾ ಇರುತ್ತೆ, ನೇಮ್ಗಳು ಚೇಂಜ್ ಆಗ್ತಾ ಇರುತ್ತೆ, ಅವ್ರ ಅಭಿಮಾನಿಗಳು ಇರ್ತಾರೆ. ನನಗೆ ಅವರು ಬುಲ್ಬುಲ್ ಅನ್ನೋದೇ ತುಂಬ ಇಷ್ಟ. ಅದೇ ನಾನು ಬುಲ್ಬುಲ್ ರಚಿತಾರಾಮ್ ಅಂತಲೇ ಅವ್ರನ್ನ ಲಾಸ್ಟ್ ಟೈಮ್ ಕೇಕಲ್ಲೂ ಹಾಕ್ಸಿದ್ದು. ಈ ವರ್ಷ ನಾನು ಕೇಕ್ ಕಟ್ ಮಾಡ್ತಾರೋ ಇಲ್ವ ಗಿಫ್ಟೇ ತೊಗೊಬಂದಿದ್ದು. ಅದು ಒಂದು ಅವ್ರ ನೈಟ್ ರೂಮಲ್ಲಿ ಇಟ್ಕೊಳ್ತಾರಲ್ಲ ವಾಸ್ತುದು, ಆ ಥರ ಕೊಟ್ಟಿದ್ದೀನಿ. ಅವರು ಓಪನ್ ಮಾಡಲಿಲ್ಲ ಅಲ್ಲಿ, ಅದಕ್ಕೆ ನಾನು ನೋಡ್ತಾ ಇದ್ದೆ ಹಾಕ್ಬಿಡ್ತಾರೆ ನಾನು ಇಷ್ಟಪಡ್ತಂದಿದ್ದೀನಿ ಅಂತ. ಎತ್ಕೊತಾರೆ ಅನಿಸುತ್ತೆ. ಹೌದು ಸರ್. ಅವರು ದರ್ಶನ್ ಸರ್ ಅಭಿಮಾನಿಯಾಗ ರಚಿತಾರಾಮ್ ಅವರ? ದರ್ಶನ್ ಸರು ಯಾರು ಮಾಡಬಾರ್ದು ಅಂತ ತಪ್ಪು ಮಾಡಿಲ್ಲ. ಜನರಲಿ ಮಾಡಿದವರೆಲ್ಲ ಆಚೆನೇ ಇದ್ದಾರೆ. ಎಷ್ಟೊಂದು ಆ ಥರ ಆಗ್ತಾ ಇರುತ್ತೆ. ಇನ್ಫ್ಲೂಯೆನ್ಸ್ ದುಡ್ಡು ಅವ್ರನ್ನ ಬೇಕು ಅಂತ ಲಾಕ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಏಕೆ ಅಂತ ಅಂದರೆ ಆಗದೇ ಇರೋ ಜನಗಳು ಇರ್ತಾರೆ ಸರ್. ಒಬ್ಬ ಮನುಷ್ಯ ಬೆಳೀತಾ ಇರ್ತಾನೆ ಅಂತ ಅಂದರೆ ಆ ಥರ ಮಾಡ್ತಾರೆ. ಯಾವ ಮನುಷ್ಯ ನೇರವಾಗಿ ಮಾತಾಡ್ತಾನೆ ಅವನು ಲೋಕಕ್ಕೆ ಶತ್ರುವಾಗಿ ಕಾಣ್ತಾನೆ. ದರ್ಶನ್ ಸರ್ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದ್ದಾರಲ್ವಾ, ಆ ಬೆಳೆದ್ಬಿಟ್ಟಿರೋದಕ್ಕೆ ಹೊಟ್ಟೆ ಕಿಚ್ಚಿಗೆ ಜನ ಅವ್ರನ್ನ ಆಗದೇ ಇರೋರು ಆ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಷ್ಟೇ. ತಾಯಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ಅವರು ಬಂದೇ ಬರ್ತಾರೆ ಆಚೆ. ಯಾರೂ ತಡೆಯೋಕ್ಕಾಗಲ್ಲ. ಯಾವಾಗ ಏನಾಗಬೇಕು ಅಂತ ಬ್ರಹ್ಮ ಬರ್ದಿರ್ತಾನೆ ಅದಾಗುತ್ತೆ ಅಷ್ಟೇ ಸರ್. ಅವ್ರು ಲಾಸ್ಟ್ ಟೈಮು ಸಾರಥಿ ಟೈಮಲ್ಲಿ ಜೈಲಿಗೆ ಹೋಗಿ ಬಂದ್ರಲ್ವ, ಅದು ರಿಲೀಸ್ ಆಯಿತು. ಅವ್ರು ತುಂಬ ಚೆನ್ನಾಗಿ ಕ್ಲಿಕ್ ಆದರು. ಈ ಸಲಿನೂ ಹಂಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಯಾರಿಗೆ ಸರ್? ರಿಲೀಸ್ ಆಗಿ ಫಸ್ಟ್ ಡೇನೇ ಹೋಗ್ತೀವಿ ನಾವು. ಸುದೀಪ್ ಸರ್ದು, ಇವ್ರದ್ದು, ದರ್ಶನ್ ಸರು, ಪುನೀತ್ ರಾಜ್ಕುಮಾರ್ ಸರ್, ಇವರೆಲ್ಲ ನಮ್ಮ ಕನ್ನಡದವ್ರಲ್ವಾ, ನಾವು ಬಿಟ್ಕೊಡೋಕ್ಕಾಗಲ್ಲ. ಆಮೇಲೆ ಡೆವಿಲ್ ರಿಲೀಸ್ ಆದ ದಿನ ಫಸ್ಟ್ ಡೇನೇ ಹೋಗ್ತೀವಿ ಸರ್. ಇಲ್ಲಿ ಗೋಪಾಲನ್ ಮಾಲ್ಗೆ ಹೋಗೋದು ನಾವು, ಅಲ್ಲೇ ಹೋಗ್ತೀವಿ ಸರ್. ಅಂದರೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅವರು ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋ ಸಾಂಗ್ ತೆಗೆದಿದ್ದಾರಲ್ಲ, ಅದು ಚೆನ್ನಾಗೈತೆ ಪಾಪ. ಅದು ಸಾಂಗ್ ನೆನೆಸ್ಕೊಂಡಾಗ ಒಂದು ಬೇಜಾರು ಏನಂತ ಅಂದರೆ, ಆ ಸಾಂಗ್ ಅವ್ರು ಬರ್ದಿರೋದು ಏನಕ್ಕಂದ್ರೆ ಆ ನೋವಲ್ ಆಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನೋವು ತಿನ್ಬಿಟ್ಟಿದ್ದಾರೆ ಸರ್ ಅವರು. ಆ ನೋವನ್ನ ಆ ಸಾಂಗಲ್ಲಿ ಹೇಳಿದ್ದಾರೆ. ಇದ್ದರೆ ನೆಮ್ಮದಿಯಾಗಿರ್ಬೇಕು ಅನ್ನೋದನ್ನ ಆ ಸಾಂಗಲ್ಲಿ ಅವರು ಜನಕ್ಕೆ ಅದನ್ನ ಅರ್ಥ ಮಾಡಿಸಿದ್ದಾರೆ ಅಷ್ಟೇ. ಜೀವನದಲ್ಲಿ ಮನುಷ್ಯ ಅದೇ ಸರ್, ಏನು ಎಷ್ಟೇ ಕೋಟಿ ಮಾಡಿದ್ರು ನೆಮ್ಮದಿ ಇರಬೇಕು ಅಲ್ವಾ. 10 ರೂಪಾಯಿ ದುಡಿದ್ರೂ ನೆಮ್ಮದಿ ಇರಬೇಕು. ನಾವು ಆ ಸಾಂಗ್ ನೋಡಿದಾಗ ನಾವು ನೆಮ್ಮದಿಯಾಗಿರ್ಬೇಕಪ್ಪ, ಇವತ್ತು ಮಲ್ಕೊಳ್ಳೋಣ ಆರಾಮಾಗಿ, ಇವತ್ತು ದುಡ್ದಿದ್ದು ಸಾಕು, ಆ ಥರನೇ ಅನಿಸುತ್ತೆ ಅಷ್ಟೇ ಸರ್. ಈಗ ಫೈನಲಿ ನಿಮ್ಮ ಬುಲ್ಬುಲ್ ಅವರಿಗೆ ಯಾವ ರೀತಿ ಬೆಸ್ಟ್ ವಿಶಸ್ ಅನ್ನು ತಿಳಿಸಿರೋ ಬರ್ತ್ಡೇ ವಿಶಸ್?
ನಾನು ಸರ್ ಅದೇ ನಮ್ಮ ಬುಲ್ಬುಲ್ ರಚಿತಾರಾಮ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. 100 ವರ್ಷ ಯಾವಾಗಲೂ ನಗ್ನಗ್ತಾ ಚೆನ್ನಾಗಿರಲಿ, ಮತ್ತು ನಮ್ಮ ತಾಯಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ಯಾವಾಗಲೂ ಇರಲಿ. ಮತ್ತು ಅವರು ಹೇಳ್ದಂಗೆ ದರ್ಶನ್ ಸರ್ದು ವಿಶ್ ಇದ್ದೇ ಇರುತ್ತೆ ಅವ್ರಿಗೆ. ಹಂಗೆ ನಾನು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಡೆ, ನಮ್ಮ ರಮ್ಯಾ ಕಡೆಯಿಂದನೂ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತೀನಿ. ಯಾಕೆ ಅಂದರೆ ನಾನು ಅವರು ಇಷ್ಟ ನನಗೆ. ನಾವು ನೋಡೋ ಟೈಮಲ್ಲಿ ಅವರು ನಮ್ಗೆ ಹೀರೋಯಿನ್ ಆಗಿದ್ರಲ್ಲ, ಇವರು ಆಮೇಲೆ ಬುಲ್ಬುಲಲ್ಲಿ ನಾವು ನೋಡಿದಲ್ವ, ಅದರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಇದು ಮಾಡೋಣ ಸರ್, ಅಷ್ಟೇ. ಅವ್ರ ಮುಂದೆ ಬರೋ ಸಿನಿಮಾ ಎಲ್ಲ ನೋಡ್ತೀವಿ. ಮದುವೆ ಆಗ್ತಾರೆ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಸರ್. ಅವರು ಎಷ್ಟು ವೆಯ್ಟ್ ಮಾಡ್ತೀವಿ? ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀವಿ. ಆದರೆ ಏನಂದರೆ ಅವ್ರು ಮದುವೆ ಆದರೆ ಸಿನಿಮಾ ಮಾಡೋದು ಬಿಡಬಾರ್ದು. ಯಾಕೆ ಅಂತ ಅಂದರೆ ಅವ್ರನ್ನ ನೋಡ್ಕೊಂಡು ಬಂದಿದ್ದೀವಲ್ವ, ಮತ್ತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಒಳ್ಳೆಯದಾಗಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.